ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಈ ಕತೆ ಗಂಡ ಹೆಂಡತಿಯ ನಡುವೆ ನಂಬಿಕೆ, ಭಯ ಮತ್ತು ಸ್ವೀಕಾರದ ಬಗ್ಗೆ. ಒಂದು ಸತ್ಯವನ್ನ ಮುಚ್ಚಿಟ್ಟಾಗ ಎಷ್ಟು ಸಮಸ್ಯೆಗಳು ಬರಬಹುದು ಎನ್ನದನ್ನ ಈ ಕತೆ ತೋರಿಸುತ್ತೆ. ಆದ್ರೆ ಪ್ರೀತಿ ಇದ್ರೆ ಎಲ್ಲವನ್ನ ಸರಿಪಡಿಸಬಹುದು ಅನ್ನೋದನ್ನ ತೋರಿಸುವ ಕತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ರಾಹುಲ್ ಮತ್ತು ಕಾವ್ಯ ಹೊಸದಾಗಿ ಮದುವೆಯಾದ ದಂಪತಿಗಳು. ಮೊದಲ ಕೆಲವು ದಿನಗಳು ತುಂಬಾ ಸಂತೋಷವಾಗಿತ್ತು. ಹಾಸ್ಯ, ಪ್ರೀತಿ, ಹೊಸ ಜೀವನ. ಆದ್ರೆ ನಿಧಾನವಾಗಿ ರಾಹುಲ್ಗೆ ಒಂದು ವಿಚಿತ್ರ ವಿಷಯ ಗಮನಕ್ಕೆ ಬಂತು. ಕಾವ್ಯ ಕೆಲವೊಮ್ಮೆ ಫೋನ್ನಲ್ಲಿ ಯಾರ್ದೋ ಜೊತೆ ಸೀಕ್ರೆಟ್ ಆಗಿ ಮಾತಾಡ್ತಿದ್ದ. ರಾಹುಲ್ ಬಂದ್ರೆ ತಕ್ಷಣ ಕಾಲ್ ಕಟ್ ಮಾಡ್ಬಿಡ್ತಿದ್ದ. ಒಂದು ದಿನ ರಾಹುಲ್ ಕೇಳಿದ, ಯಾರ ಜೊತೆ ಮಾತಾಡ್ತಿದ್ದೀಯಾ? ಕಾವ್ಯ ನಗುತ್ತಾ ಹೇಳಿದ್ಲು, ಜಸ್ಟ್ ಫ್ರೆಂಡ್ ಅಷ್ಟೇ. ಆದ್ರೆ ರಾಹುಲ್ ಮನಸ್ಸಿಗೆ ಡೌಟ್ ಬರೋದಕ್ಕೆ ಶುರುವಾಯಿತು. ದಿನಗಳು ಕಳೆಯಿತು. ಒಂದು ದಿನ ಕಾವ್ಯ ಲೇಟ್ ಆಗಿ ಮನೆಗೆ ಬಂದ್ಲು. ರಾಹುಲ್ ಕೇಳಿದ, ಎಲ್ಲಿ ಹೋಗಿದ್ದೆ? ಅವಳು ಅವನ ಮಾತನ್ನ ಅವಾಯ್ಡ್ ಮಾಡ್ತಾಳೆ. ಮತ್ತೆ ಹೇಳ್ತಾಳೆ, ಆಫೀಸ್ ವರ್ಕ್. ಆದ್ರೆ ರಾಹುಲ್ಗೆ ನಂಬಿಕೆ ಬರಲಿಲ್ಲ. ಅವನು ಸೀಕ್ರೆಟ್ ಆಗಿ ಅವಳನ್ನ ಫಾಲೋ ಮಾಡೋಕೆ ಶುರು ಮಾಡ್ತಾನೆ. ಒಂದು ದಿನ ಅವಳು ಒಂದು ಹಳೆ ಮನೆಗೆ ಹೋಗ್ತಾಳೆ. ರಾಹುಲ್ ದೂರದಿಂದ ಅವಳನ್ನ ನೋಡ್ತಾನೆ. ಅವಳು ಒಳಗೆ ಹೋಗ್ತಾಳೆ. ಅವನ ಹೃದಯ ವೇಗವಾಗಿ ತಡೆಯುತ್ತೆ. ಇಲ್ಲಿ ಯಾರು ಇರ್ತಾರೆ? ಅವನು ನಿಧಾನವಾಗಿ ಒಳಗೆ ಹೋಗ್ತಾನೆ. ಅಲ್ಲಿ ನೋಡಿದ್ದು ಅವನಿಗೆ ಶಾಕ್ ಆಯಿತು. ಒಬ್ಬ ಸಣ್ಣ ಹುಡುಗ ಬೆಡ್ ಮೇಲೆ ಕೂತಿದ್ದಾನೆ. ಕಾವ್ಯ ಅವನಿಗೆ ಊಟ ತಿನ್ನಿಸ್ತಾ ಇದ್ದಾಳೆ. ರಾಹುಲ್ ಗಾಬರಿಯಾಗಿ ಕಾವ್ಯಳನ್ನ ಕೇಳ್ಬಿಡ್ತಾನೆ, ಈ ಮಗು ಯಾರು? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅವನು ಕೋಪದಿಂದ ಕೇಳ್ತಾನೆ. ಕಾವ್ಯ ಕಣ್ಣೀರಿನಿಂದ ತಿರುಗಿ ನೋಡಿ ಹೇಳ್ತಾಳೆ, ಇವನು ನನ್ನ ಮಗ. ಆ ಮಾತು ಕೇಳಿ ರಾಹುಲ್ ಜಗತ್ತು ಸ್ಟಾಪ್ ಆದಂತೆ ಆಗುತ್ತೆ. ನಿನ್ನ ಮಗ? ಕಾವ್ಯ ನಿಧಾನವಾಗಿ ಹೇಳ್ತಾಳೆ, ನಾನು ಮದುವೆ ಆಗೋಕ್ಕೂ ಮುಂಚೆ ಒಂದು ಮಿಸ್ಟೇಕ್ ಮಾಡಿದ್ದೆ. ಆ ಸಮಯದಲ್ಲಿ ನನಗೆ ಯಾರ ಸಪೋರ್ಟ್ ಇರಲಿಲ್ಲ. ನಾನು ಇದನ್ನು ಮುಚ್ಚಿಡಬೇಕಾಯಿತು. ಆದ್ದರಿಂದ ಈ ಮಗುವನ್ನ ಅನಾಥಾಶ್ರಮದಲ್ಲಿ ಇಟ್ಟೆ. ನಂತರ ನಾನು ಅವನನ್ನ ಸೀಕ್ರೆಟ್ ಆಗಿ ಹೋಗಿ ನೋಡಿಕೊಳ್ತಿದ್ದೆ. ರಾಹುಲ್ ಕೋಪದಿಂದ ಹೇಳ್ತಾನೆ, ನೀನು ಇದನ್ನೆಲ್ಲ ನನಗೆ ಮುಂಚೆನೆ ಹೇಳ್ಬೇಕಿತ್ತು ಅಂತ ಹೇಳ್ತಾನೆ. ಕಾವ್ಯ ಅಳುತ್ತಾ ಹೇಳ್ತಾಳೆ, ನಾನು ಭಯ ಪಟ್ಬಿಟ್ಟೆ, ನೀನು ನನ್ನನ್ನ ಬಿಟ್ಬಿಡ್ತೀಯಾ ಅಂತ. ಅಲ್ಲಿ ಸೈಲೆನ್ಸ್ ಆಗಿತ್ತು. ಕೆಲವು ಕ್ಷಣಗಳ ನಂತರ ರಾಹುಲ್ ನಿಧಾನವಾಗಿ ಮಗುವಿನ ಹತ್ರ ಹೋಗ್ತಾನೆ. ಅವನ ಕೈ ಹಿಡ್ಕೊಂತಾನೆ. ಮಗು ನಗುತ್ತಿದೆ. ರಾಹುಲ್ ಕಣ್ಣಿನಲ್ಲಿ ಕಣ್ಣೀರು ಗೊತ್ತಿಲ್ಲದಂತೆ ಜಾರುತ್ತದೆ. ಕಾವ್ಯ ಕಡೆ ನೋಡ್ತಾನೆ. ನೀನು ತಪ್ಪು ಮಾಡಿದ್ದೀಯಾ, ಸರಿ, ಆದ್ರೆ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡಿದೀಯಾ? ಇಲ್ಲ ಅಲ್ವಾ? ಆ ಮಗು ಏನು ತಪ್ಪು ಮಾಡಿತ್ತು? ರಾಹುಲ್ ಯೋಚನೆ ಮಾಡಿ ಹೇಳ್ತಾನೆ, ಈಗ ಇವನು ನಮ್ಮ ಮಗ. ಕಾವ್ಯ ಶಾಕ್ ಆಗ್ತಾಳೆ. ನಿಜಾನಾ? ರಾಹುಲ್ ನಗುವಿನಿಂದ ಹೇಳ್ತಾನೆ, ಹೌದು, ಇಂದಿನಿಂದ ನಾವು ಮೂವರು ಒಟ್ಟಿಗೆ. ಕಾವ್ಯ ಅಳುತ್ತಾ ಅವನನ್ನ ತಬ್ಬಿಕೊಳ್ತಾಳೆ. ಪ್ರೀತಿ ಅಂದ್ರೆ ಪರ್ಫೆಕ್ಟ್ ಆಗಿ ಇರೋದು ಅಲ್ಲ, ತಪ್ಪುಗಳನ್ನ ಒಪ್ಪಿಕೊಂಡು ಒಟ್ಟಿಗೆ ಸರಿಪಡಿಸೋದು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.